ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಮುಗಿದು ಇಷ್ಟು ದಿನ ಆದರೂ ಬಿಗ್ ಬಾಸ್ ಬಗ್ಗೆ ಮಾತಾಡೋದು ಕಮ್ಮಿಯಾಗಿಲ್ಲ. ಬಿಗ್ ಬಾಸ್ ಸ್ಪರ್ಧಿಗಳ ಕ್ರೇಜ್ ಕಮ್ಮಿಯಾಗಿಲ್ಲ. ಬಹುತೇಕ ಸ್ಪರ್ಧಿಗಳ ಬಗ್ಗೆ ಯಾವ ಜನರು ಮಾತನಾಡ್ತಿಲ್ಲ. ಆದರೆ ಮೂವರು ಸ್ಪರ್ಧಿಗಳ ಬಗ್ಗೆ ಮಾತ್ರ ಸಿಕ್ಕಾಪಟ್ಟೆ ಹೈಪ್ ಇದೆ. ಈಗಲೂ ಈ ಮೂವರು ಸ್ಪರ್ಧಿಗಳು ಕದ್ದು ಮುಚ್ಚಿ ಓಡಾಡಬೇಕಿದೆ. ಅದರಲ್ಲಿ ಮೊದಲನೆಯವರು ಗಿಲ್ಲಿ, ಎರಡನೆಯವರು ರಕ್ಷಿತಾ, ಮೂರನೆಯವರು ಕಾವ್ಯ. ಅದರಲ್ಲೂ ಗಿಲ್ಲಿಗಂತೂ ಹೇಳೋದೇ ಬೇಡ. ದೊಡ್ಡ ವಿವಿಐಪಿಗೆ ಸಿಗ್ತಾ ಇರೋ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಜನರ ಅಭಿಮಾನ ನೋಡಿ ಗಿಲ್ಲಿ ಕಂಗಾಲಾಗಿ ಹೋಗಿದ್ದಾರೆ. ಜನರ ಮಧ್ಯೆ ಖುಷಿಯಾಗಿ ಓಡಾಡೋದಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಒಂದ್ ಕಡೆಯಾದ್ರೆ ಬಿಗ್ ಬಾಸ್ ಸ್ಪರ್ಧಿಗಳ ಹೇಳಿಕೆಗಳು ಕೂಡ ಜೋರಾಗಿದೆ. ಬಹುಶಃ ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲಿ ಇದೇ ಮೊದಲು ಅನ್ಸುತ್ತೆ. ಬಿಗ್ ಬಾಸ್ ಮುಗಿದ್ಮೇಲೆ ಬಿಗ್ ಬಾಸ್ನ ಸ್ಪರ್ಧಿಗಳು ಇನ್ನೊಬ್ಬ ಸ್ಪರ್ಧಿ ಬಗ್ಗೆ ಮಾತನಾಡಿದ್ದು ತುಂಬಾ ಕಮ್ಮಿ. ಅದರಲ್ಲೂ ನೆಗೆಟಿವ್ ಆಗಿ ಮಾತನಾಡಿದ್ದು ಇಲ್ಲವೇ ಇಲ್ಲ. ಆದರೆ ಈ ಬಾರಿಯ ಬಿಗ್ ಬಾಸ್ ಮುಗಿತಾ ಇದ್ದಂತೆ ತಮಗಾದವರ ವಿರುದ್ಧ ಮುಗಿಬೀಳ್ತಿದ್ದಾರೆ. ಬಿಗ್ ಬಾಸ್ ಮುಗಿದು 1.5 ತಿಂಗಳಾದರೂ ಇವರ ಮಾತಿನ ಫೈಟ್ ನಿಂತಿಲ್ಲ. ಮೊದಲಿಗೆ ಅಶ್ವಿನಿ ಗೌಡ ಗಿಲ್ಲಿ ಬಗ್ಗೆ ಸಮರ ಸಾರಿದ್ರು. ಗಿಲ್ಲಿ ಗೆಲುವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು. ಆಮೇಲೆ ಅಶ್ವಿನಿ ಹಾಗೂ ಚೈತ್ರಾ ಕುಂದಾಪುರ ಮಧ್ಯೆ ಸೋಷಿಯಲ್ ಮೀಡಿಯಾ ವಾರ್ ನಡೆಯಿತು. ಈ ವಿಷಯದಲ್ಲಿ ಜಾಹ್ನವಿ ಕೂಡ ಎಂಟ್ರಿ ಆಗಿದ್ರು. ಇದೆಲ್ಲ ಆಯ್ತು ಅನ್ನೋ ಹೊತ್ತಲ್ಲೇ ಈಗ ಜಾಹ್ನವಿ ಗಿಲ್ಲಿ ಬಗ್ಗೆ ಒಂದಿಷ್ಟು ವಿಷಯ ಹೇಳಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ರಿಯಾಲಿಟಿ ಶೋ ಮುಗಿದು 1 ತಿಂಗಳಾಯಿತು. ಆದರೂ ಸೀಸನ್ ವಿನ್ನರ್ ಗಿಲ್ಲಿ ನಟನ ಕ್ರೇಜ್ ಮಾತ್ರ ಕಮ್ಮಿಯಾಗಿಲ್ಲ. ಗಿಲ್ಲಿ ಸದ್ಯ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದಾರೆ. ದೊಡ್ಡ ವ್ಯಕ್ತಿಗಳ ಜೊತೆಗೆ ಗಿಲ್ಲಿ ನಟ ವೇದಿಕೆ ಹಂಚಿಕೊಳ್ತಾ ಇದ್ದಾರೆ. ಆದ್ರೆ ಗಿಲ್ಲಿ ನಟನ ಗೆಲುವಿನ ಬಗ್ಗೆ ಸೀಸನ್ 12ರ ಸ್ಪರ್ಧಿಗಳು ಆಗಾಗ ಒಂದಲ್ಲ ಒಂದು ಹೇಳಿಕೆ ನೀಡ್ತಾನೆ ಇರ್ತಾರೆ. ಇದೀಗ ಬಿಗ್ ಬಾಸ್ ಚಿಕ್ಕವ್ವ ಜಾಹ್ನವಿ ಕೂಡ ಒಂದಿಷ್ಟು ಹೇಳಿಕೆ ನೀಡಿದ್ದಾರೆ. ನನಗೇನ್ ಅನ್ಸುತ್ತೆ ಅಂದ್ರೆ ಗಿಲ್ಲಿ ತುಂಬಾ ಲಕ್ಕಿ ಅಂತ ಅನ್ಸುತ್ತೆ. ಈ ಮಟ್ಟಕ್ಕೆ ಪಬ್ಲಿಸಿಟಿ ಸಿಗೋದಿಕ್ಕೂ ಹಣೆ ಬರಹ ಕೂಡ ಇರಬೇಕು. ಗಿಲ್ಲಿ ತುಂಬಾ ಟ್ಯಾಲೆಂಟೆಡ್, ಜನರನ್ನ ನಗಿಸಿದ್ದಾನೆ. ಬಿಗ್ ಬಾಸ್ ನಲ್ಲಿರುವಾಗಲೂ ವೀಕೆಂಡ್ ನಲ್ಲಿ ಆಡಿಯನ್ಸ್ ಚಪ್ಪಾಳೆ ಕೇಳ್ತಾ ಇದ್ದಾಗ ಗಿಲ್ಲಿ ನಟನ ಬಜಾರ್ ಆಚೆ ಸಖತ್ತಾಗಿ ಓಡ್ತಾ ಇದೆ ಅಂತ ಗೊತ್ತಾಗ್ತಿತ್ತು. ಆದ್ರೆ ಈ ಲೆವೆಲ್ಗೆ ಬಜಾರ್ ಓಡ್ತಾ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಹಲವಾರು ಅಂಶಗಳು ಗಿಲ್ಲಿಗೆ ವರ್ಕ್ ಆಗಿದೆ. ಬಹುಶಃ ಗಿಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ ಈ ಲೆವೆಲ್ಗೆ ಆಗುತ್ತೆ ಅಂತ. ಗಿಲ್ಲಿಯ ನೇಮು ಫೇಮ್ಗೆ ಇನ್ನೊಂದು ಮುಖ್ಯ ಕಾರಣ ಸೋಷಿಯಲ್ ಮೀಡಿಯಾ. ನಮಗೆಲ್ಲ ಅವನು ಕಾಮಿಡಿ ಮಾಡ್ತಾ ಇದ್ದಿದ್ದನ್ನ ಎಡಿಟ್ ಮಾಡಿ ಟ್ರೋಲ್ ಮಾಡಿ ಅವನಲ್ಲಿರುವ ಹಾಸ್ಯ ಪ್ರಜ್ಞೆಯನ್ನ ಎಲ್ರಿಗೂ ರೀಚ್ ಮಾಡಿಸಿದಾಗ ಗಿಲ್ಲಿ ನಗಿಸ್ತಾನೆ ಅಂತ ಖುಷಿ ಆಗ್ತಾರೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಅವನದ್ದೇ ರೀಲ್ಸ್. ಎಲ್ರೂ ಗಿಲ್ಲಿ ಅನ್ನೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹೆಸರು ಬದಲಾವಣೆ ಕೂಡ ಗಿಲ್ಲಿಗೆ ವರ್ಕ್ ಆಗಿರಬಹುದು. ಅವನ ಕಮ್ಯುನಿಟಿಯಲ್ಲೂ ಅವನಿಗೆ ತುಂಬಾ ಸಪೋರ್ಟ್ ಮಾಡಿರೋದನ್ನ ನಾನು ನೋಡಿದ್ದೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು. ಡೆವಿಲ್ ಸಿನಿಮಾದಿಂದ ಡಿ ಬಾಸ್ ಫ್ಯಾನ್ಸ್ ಎಲ್ಲರೂ ಗಿಲ್ಲಿ ಫ್ಯಾನ್ಸ್ ಆಗಿ ಕನ್ವರ್ಟ್ ಆಗಿರಬಹುದು. ಅವನು ಮೊದಲೇ ಫೇಮಸ್ ಆಗಿದ್ದ. ಇದೆಲ್ಲವೂ ಸೇರಿ 2.2 ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ. ದಿ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟಿಸಿದ್ದ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡಿರಬಹುದು. ಅಣ್ಣ ಹೊರಗಡೆ ಇಲ್ಲದೆ ಇರೋದ್ರಿಂದ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಹವಾ ಓಡ್ತಾ ಇದೆ. ನಾವೆಲ್ಲ ಸಪೋರ್ಟ್ ಮಾಡೋಣ, ಇನ್ನೂ ಹೈಪ್ ಆಗಬೇಕು ಅಂತ ಅಲ್ಲಿಯೂ ಸಪೋರ್ಟ್ ಸಿಕ್ಕಿರಬಹುದು. ಅವನ ಕಮ್ಯುನಿಟಿಯಿಂದ ಅವನಿಗೆ ಸಪೋರ್ಟ್ ಸಿಕ್ಕಿರಬಹುದು. ಜೊತೆಗೆ ಅವನ ಸಿಂಪ್ಲಿಸಿಟಿ, ಸಿಂಪಲ್ ಆಗಿ ಒಂದು ಬನಿಯನ್ ಹಾಕೊಂಡು ಓಡ್ತಾ ಇದ್ದಿದ್ದು, ಇದೆಲ್ಲವೂ ಕನೆಕ್ಟ್ ಆಗಿದೆ ಅಂದಿದ್ದಾರೆ. ಒಟ್ನಲ್ಲಿ ಬಿಗ್ ಬಾಸ್ ಮುಗಿದ್ರು ಬಿಗ್ ಬಾಸ್ ಸ್ಪರ್ಧಿಗಳು ಗಿಲ್ಲಿ ಬಗ್ಗೆ ಮಾತನಾಡೋದು ಮಾತ್ರ ನಿಲ್ತಿಲ್ಲ. ಆತ್ಮೀಯರೇ, ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.